ಟಾಕ್ಸಿಕ್ ಟೀಸರ್ ಮೊನ್ನೆ 8ನೇ ತಾರೀಕು ರಿಲೀಸ್ ಆಯಿತು. ರಾತ್ರಿ 12 ಗಂಟೆ 10 ನಿಮಿಷಕ್ಕೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ಮೇಡಮ್. 18ಕ್ಕೂ ಮೇಲ್ಪಟ್ಟವ್ರು ಮಾತ್ರ ನೋಡಬೇಕಾಗಿರುವ ಟೀಸರ್ ಓಪನ್ ಆದಾಗಿಂದ ಬರೋ ತನಕನೂ ಕೂಡ ನಾವು ಪ್ರೀತಿಸುವಂಥ ಯಶ್ ಕಡೆ ಬೇಳೆ ಬೇಯಿಸ್ಕೋತಾ ಇದಾರ ಲೋಹಿತ್ ಅವರ. ಇದು ಎಲ್ಲದಕ್ಕೂ ಉತ್ತರ ಯಶ್ ಅವರೇ ಕೊಡ್ತಾರೆ ಅನ್ಸುತ್ತೆ. ಹಾಲಿವುಡ್ ಸಿನಿಮಾಗೆ ಹೋಲಿಸ್ಕೊಂಡ್ರೆ ಇದೇ ರೀತಿ ಬರುತ್ತೆ ಅನ್ನೋ ಎಲ್ಲೋ ಒಂದು ಕಡೆ ನಮಗೆ ನಾವು ಮಾರ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಹೋರಾಟ ಯಶ್ ಅವ್ರ ಮೇಲೆ ನಿರ್ದೇಶನ ಮಾಡಿರೋದು ಒಬ್ಬರು ಮಹಿಳೆ. ಖಂಡಿತ ಸರ್, ನಾನು ಈ ಮಾತನ್ನ ಒಪ್ಕೋತೀನಿ. ಆ್ಯಕ್ಚುಲಿ 5 ವರ್ಷದಿಂದ ಅವರು ಈ ಸಿನಿಮಾಗೋಸ್ಕರ ಒದ್ದಾಡಿರುವಂಥದ್ದು, ಮತ್ತು ಅಭಿಮಾನಿಗಳು ತುಂಬ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಟಾಕ್ಸಿಕ್ ಸಿನಿಮಾ ಬರುತ್ತೆ, ಏನೋ ಒಂದು ರೀತಿ ಇದೆ ಅನ್ನುವಂಥದ್ದು ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು. ಬಟ್ ಇದೆಲ್ಲದರ ನಡುವೆ ಈಗ ಟಾಕ್ಸಿಕ್ ಚಿತ್ರ ಬಂತು. ಒಂದಷ್ಟು ಜನ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, ಒಂದಷ್ಟು ಚರ್ಚೆ ಒಳಗಾಯಿತು, ಒಂದಷ್ಟು ಟ್ರೋಲ್ಗಳಾಯಿತು. ನೀವು ಆಗಲೇ ಹೇಳ್ದಂಗೆ ಅದು ಹೌದು, ನಾನು ತಂದೆ ತಾಯಿ ಕೂತು ನೋಡುವಂತಹ ಸಿನಿಮಾ ಮಾಡ್ತೀನಿ, ಬಟ್ ಬೇರೆ ರೀತಿಯಾಗಿ ಸಿನಿಮಾ ಮಾಡಲ್ಲ ಅನ್ನುವಂಥದ್ದು. ಬಟ್ ಇದೆಲ್ಲದರ ನಡುವೆ ಸರ್, ಹಾಲಿವುಡ್ ಸಿನಿಮಾಗೆ ಹೋಲಿಸ್ಕೊಂಡ್ರೆ ಇದೇ ರೀತಿ ಬರುತ್ತೆ ಅನ್ನುವಂಥದ್ದು ನಾನು ಒಬ್ಬ ಅಭಿಮಾನಿನೇ ಮಾತಾಡಿಸ್ದೆ ಸರ್. ಅವರು ಹೇಳಿರುವಂಥದ್ದು, ಅವರಿಗೆ ನೀವೇನಾದರೂ ಹೇಳೋದಾದ್ರೆ ಸರ್? ಯಶ್ ಅವ್ರು ಹೇಳಿದ ಹೊತ್ತು ಕನ್ನಡದ ತಂದೆ ತಾಯಿಗಳು ಕುಂತ್ಕೊಂಡು ನೋಡುವಂಥ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಹಾಲಿವುಡ್ಡಲ್ಲೂ ತಂದೆ ತಾಯಿಗಳು ಕುಂತ್ಕೊಂಡು ನೋಡ್ತೀನಿ ಅಂತ ಹೇಳಿದರೆ ನಾನು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೆ. ಹಾಲಿವುಡ್ಡನ್ನು ಕರ್ನಾಟಕಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮಗೆ ನಾವು ಮಾರ್ಕೊಳ್ಳೋಕ್ಕಾಗಲ್ಲ. ಅಂದರೆ ನೀವು ನೋಡೋಕ್ಕೋಸ್ಕರ ನಾನು ಅಶ್ಲೀಲ ಮಾಡ್ತಿದ್ದೀನಿ, ಅದನ್ನು ನೀವು ಕಂಪಲ್ಸರಿ ಕನ್ನಡದವರು ನೋಡ್ಬಿಡಿ ಒಂದ್ಸಲಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ದೇಶದ ಕಾನೂನಿದೆ. ನಿಮ್ಮ ಆ್ಯಕ್ಟಿಂಗ್ ಇವಾಗ ನಾನು ಇರೋದಪ್ಪ, ನೀನು ಯಾರಪ್ಪ, ನೀನು ಬಲಾಯ, ನನಗೇನು ನನ್ನಿಷ್ಟ, ನಾನಿದು ಅಂದರೆ ಮಾಡಿ, ನಿಮ್ಮಿಷ್ಟನೇ, ನಾವ್ಯಾರೋ ಕೇಳೋಕ್ಕೆ. ಆದರೆ ನಾನು ಕೇಳ್ತಿರೋ ದೇಶದ ಕಾನೂನಿದೆ, ಅದರೊಳಗಡೆ ನಾನ್ಯಾರೋ, ನೀವು ಅದೇನೇ, ಅಭಿಮಾನಿಗಳು ಅದೇನೆ, ಎಲ್ಲರೂ ಅದೇನೆ, ನೀವು ಅದೇನೆ, ನಾವು ಅದೇನೆ, ಎಲ್ಲರೂ ನಾವು ಅದೇನೆ. ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ಒಬ್ಬ ಲಾಯರಾಗಿ ತೋರಿಸ್ತಾ ಇದ್ದೀನಿ, ಯಾರೋ ಒಬ್ಬ ಬೇರೆಯವನಾಗಿ ನಾನು ತೋರಿಸ್ತಾ ಇಲ್ಲ. ಆ ಕಾನೂನಿದೆ, ನೀವು ತೋರಿಸ್ಕೊಳ್ಳಿ. ನನಗರಿವಿದೆ, ನಿಮಗಿಲ್ವ ಸ್ವಾಮಿ? ನನಗಿಂತ ಜಾಸ್ತಿ ನಿಮಗಿರಬೇಕು. ಯಾಕಂದರೆ ಜನ ನಿಮ್ಮ ಸಿನಿಮಾ ತಂಡಕ್ಕೆ ಅಥವಾ ನಿಮ್ಮನ್ನು ಮೊದಲು ಗುರುತಿಸ್ಕೊತಾರೆ, ನಿಮಗೆ ದುಡ್ಡು ಕೊಟ್ಟು ನೋಡ್ತಾರೆ. ನೋಡಿ, ನಾವೇನೋ ಒಂದು ಸುಮ್ಮನೆ ಈ ರೀತಿ ಯಾವುದೋ ಒಂದು ಪೆಟಿಷನ್ ಹಾಕಿ ಏನೋ ಮಾಡೋಕ್ಕೆ ಬಂದರೆ, ಬೇಳೆ ಬೇಯಿಸ್ಕೊಳಕ್ಕೆ ಬಂದ, ಉದ್ಧಾರ ಆಗಕ್ಕೆ ಬಂದ, ಟೋಕನ್ ತೊಗೊಳಕ್ಕೆ ಬಂದ ಅಂತ ನಮಗೆ ಬರ್ತವೆ. ಬಟ್ ನೀವು ಮಾಡಿದ್ರೆ, ನೀವೇನಾರ ಮಾಡಿದ್ರೆ ಅದು ಬರಲ್ಲ. ಹಾಗಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀವು ತೊಗೊಳ್ಳಿ ರೆಸ್ಪಾನ್ಸಿಬಿಲಿಟಿಯನ್ನು, ನೀವೇ ತಿಳ್ಕೊಳ್ಳಿ. ಎಷ್ಟು ಜನ 18 ವರ್ಷದ ಮಕ್ಕಳುಗಳು ಈ ಒಂದು ಟ್ರೈಲರ್ಗಳನ್ನ ನೋಡಿರ್ಬೋದು, ಒಂದು ಹಾಕೊಳ್ಳಿ. ಹಾಗಾದರೆ ಅವ್ರು ನೋಡಿದ್ದು ಒಳ್ಳೇದಾ? ನಿಮ್ಗೆ ಹೂ ಅಂತಂದರೆ ಆಯ್ತಪ್ಪ, ಒಪ್ಕೊಂಬಿಡೋಣ. ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ಳೋಣ ಮೇಡಮ್, ಒಂದು ನಿಮಿಷ ನೆನೆಸ್ಕೊಳ್ಳೋಣ. ಅವ್ರಿಗೂ ಕೂಡ ಕನ್ನಡದ ಭಾಷೆಯನ್ನು ಬೇರೆ ಒಂದು ಲ್ಯಾಂಗ್ವೇಜ್ಗಳಿಗೆ ತೊಗೊಂಡೋಗಿ ನೋಡಬೇಕು ಅಂತ ಹೇಳೋದು. ಶ್ರೀಕೃಷ್ಣ ದೇವರಾಯ ಇತಿಹಾಸನ ತಿಳ್ಕೊಳ್ಳೋಕ್ಕೆ ಇವತ್ತು ನಾವು ಆ ಪಿಕ್ಚರ್ನ ನೋಡ್ತೀವಿ ಮೇಡಮ್, ಅಲ್ವಾ? ಸೊ ವೆಂಕಟೇಶ್ವರ ಸ್ವಾಮಿ, ಶ್ರೀನಿವಾಸ ಕಲ್ಯಾಣ ನಾವು ಇವತ್ತು ನೋಡ್ತೀವಿ, ಬೇಜಾರಾದರೆ ಅದನ್ನು ನೋಡ್ತೀವಿ. ಈ ವಯಸ್ಕರು ಅಂದರೆ ಅವ್ರಿಗಿದ್ದಂಥ ಆ ಒಂದು ಸನ್ನಿವೇಶಗಳಲ್ಲಿ ನಾನು ಕೂಡ ಹಾಲಿವುಡ್ ತೊಗೊಂಡೋಗೋ ಅಬ್ಬರದಲ್ಲಿ ನಾನು ಕನ್ನಡದ ಸಂಸ್ಕೃತಿನ ಕಳೆದುಬಿಡ್ತೀನಿ ಅಂತ ಹೇಳಿದರೆ, ಬಹುಶಃ ಇವತ್ತು ಎಷ್ಟೋ ಜನ ರಾಜಕಾರಣಿ ವ್ಯಕ್ತಿಗಳು ಅಥವಾ ರೈತರು ಅಥವಾ ಒಳ್ಳೊಳ್ಳೆ ಆಫೀಸರ್ಸ್ಗಳು, ಒಳ್ಳೆ ಕೆಲಸ ಮಾಡೋ ರಾಜಕಾರಣಿಗಳು, ಕರೆಕ್ಷನ್ ತೊಗೊಳ್ಳಿ. ಸೊ ಇವರೆಲ್ಲರೂ ಕೂಡ ಇವತ್ತು ರಾಜ್ಕುಮಾರ್ ಸಿನಿಮಾ ನೋಡೇ ನಾನು ಹಿಂಗಾಗಿದ್ದೀನಿ ಅಂತ ಹೇಳ್ತಾರೆ. ಆ ಉದ್ದೇಶವನ್ನು ಇಟ್ಕೊಂಡು ನೀವು ಅದು ಆ ಥರ ಮಾದರಿಯಾಗಿ ಅಂತ ಹೇಳ್ತಾ ಇದ್ದೀನಿ ಹೊರತು ಯಾವುದು ದ್ವೇಷವೂ ಇಲ್ಲ, ಯಾವ ಬೆಳೆ ಬೇಯಿಸ್ಕೊಳ್ಳೋಂಥ ಅವಶ್ಯಕತೆಯೂ ನನಗೆ ಬಂದು ಇಲ್ಲ, ಬರೋದು ಇಲ್ಲ. ಎಸ್ ಸರ್. ಸರ್, ಈಗ ಸೆನ್ಸಾರ್ ಮಂಡಳಿಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿರುವಂಥದ್ದು. ಈಗ ನಿಮ್ಮ ಹೋರಾಟ ಯಶ್ ಅವ್ರ ಮೇಲೆ, ಟಾಕ್ಸಿಕ್ ಸಿನಿಮಾದ ಮೇಲೆ ಅನ್ನುವಂಥದ್ದು ಬರುತ್ತೆ ಸರ್. ಯಾರ ಮೇಲೆ ಅಂತ? ಖಂಡಿತವಾಗ್ಲೂ ಯಶ್ ಅವ್ರ ಮೇಲೆ ನಮ್ಗೆ ಯಾವ ಹೋರಾಟನೂ ಇಲ್ಲ ಮೇಡಮ್. ನಾವ್ಯಾರು ಅವರು ಹೋರಾಟ ಮಾಡೋಕ್ಕೆ? ಟಾಕ್ಸಿಕ್ ಸಿನಿಮಾದಲ್ಲಿ ಅವ್ರ ದುಡ್ಡು ಅವ್ರು ಮಾಡಿದ್ದಾರೆ. ಬಟ್ ನೀವಿಬ್ಬರು ಮಾಡಿರೋದು ಸಮಾಜಕ್ಕೋಸ್ಕರ ಅನ್ನೋದು ನಿಮ್ಗೆ ನೆನಪಿರಲಿ. ಅದು ನಿಮ್ಮ ಮನೆ ಒಳಗಡೆ ನೀವು ನೋಡ್ಕೊಳಕ್ಕೆ ಮಾಡಿಲ್ಲ, ಅದನ್ನು ಸಮಾಜದಲ್ಲಿ ನೋಡಿ ದುಡ್ಡು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತ ಮಾಡಿದ್ದೀರ ಅಲ್ವಾ? ನಮ್ಮ ಹೋರಾಟ ಅವ್ರ ಮೇಲಲ್ಲ. ನನ್ನ ಹೋರಾಟ ಇರೋದು ಸರ್ಟಿಫಿಕೇಷನ್ ಕೊಡ್ತೀರಲ್ಲಪ್ಪ ನೀವು ಇವರು ಸಿನಿಮಾಗಳನ್ನ ಮಾಡಬೇಕಂದಾಗ ಒಂದು ಪರ್ಮಿಷನ್, ಅಂದರೆ ಲೊಕೇಶನ್ ಪರ್ಮಿಷನ್ ತಗೊಬೇಕು ಅಲ್ವಾ ಮೇಡಮ್? ಮತ್ತು ಒಂದು ಯಾವ್ದಾರ ಒಂದು ವಸ್ತುನ ಯೂಸ್ ಮಾಡ್ಕೊಬೇಕಂದ್ರೆ ಒಂದು ಪರ್ಮಿಷನ್ ತೊಗೊಬೇಕು. ಎಲ್ಲದಕ್ಕೂ ಪೇಪರ್ ವರ್ಕ್ಸ್. ಆ ಟೀಸರ್ನ ಬಿಡು ಮಾಡಬೇಕಂದಾಗ ನಿಮ್ಗೆ ಯಾವ ಪೇಪರ್ ವರ್ಕು ಇಲ್ವಾ? ಅದರಿಂದ ಏನೋ ಅದರಿಂದ ಏನು ಬೇಕಾದ್ರೂ ಕೆಟ್ಟದಾಗ್ಬಿಡ್ಬೋದಾ? ಸೊ ನಾನು ಹೇಳ್ತಾ ಇರೋವಂಥದ್ದು, ಇಷ್ಟ ಆದರೆ ನೋಡಪ್ಪ ಅನ್ನೋವಂಥ ಸನ್ನಿವೇಶ ನೀವು ಕೊಟ್ಟಿಲ್ಲ. ಅನಿವಾರ್ಯತೆಯಾಗಿ ನಾವು ನೋಡೋ ರೀತಿ ನೀವು ಮಾಡಿದ್ದೀರಾ, ವೈಲೇಷನ್ ಮಾಡಿದ್ದೀರಾ. ಇವತ್ತು ಒಂದು ಮೈನರ್ ಮಕ್ಕಳು ಅದನ್ನು ಮೊಬೈಲ್ನಲ್ಲಿ ಈಸಿಯಾಗಿ ನಾವು ನೋಡಿದರೂ ಕೂಡ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಾನೂನಲ್ಲಿ ಕ್ರಿಮಿನಲ್ ಆ್ಯಕ್ಟೇ ಇದು. ಯು ಆರ್ ಡನ್ ದಿಸ್. ನನಗೆ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾ ನನಗೆ ಬರಲ್ಲ, ಕಾನೂನಲ್ಲಿ ನಾವು ಬರಲ್ಲ. ಅದು ಫಾರಿನ್ ಕಂಪ್ನಿ ಅಂದರೆ ಟೀಸರ್ ನಾನು ಎಲ್ಲಪ್ಪ ರಿಲೀಸ್ ಮಾಡಿದೆ, ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಇಂಥ ಜಾಗದಲ್ಲಿ ಗ್ರೌಂಡಲ್ಲಿ ಥಿಯೇಟ್ರಲ್ಲಿ ರಿಲೀಸರ್ ಮಾಡಿದ್ದೀನಿ ಅಂತ ಹೇಳಿದಾರೆ. ಇಲ್ವಲ್ಲ, ನೀವು ಉಪಯೋಗಿಸ್ಕೊಂಡಿರೋದೇ ಅದನ್ನಲ್ವ? ಸೊ ಜವಾಬ್ದಾರಿ ಮತ್ತು ನಿಮ್ಮ ಒಂದು ಆಲೋಚನೆ ಸಮಾಜದ ಕಾಳಜಿ ಮೇಲಿದ್ದರೆ ಬಹುಶಃ ಇಂಥ ತಪ್ಪುಗಳು ಆಗ್ತಾ ಇರಲ್ಲ. ಮತ್ತು ಯಾರು ಮಾಡಿದ್ರೆ ತಪ್ಪೇ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಹೌದು, ಯಾರೂ ಮಾಡಿಲ್ಲ. ಆದರೆ ಮುಂದೆ ಈ ತಪ್ಪಾಗದಿರೋ ಹಾಗೆ ನಾನು ಬಿಡಲ್ಲ ಅನ್ನೋದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀನಿ ಮೇಡಮ್.
ಯಾಕಂದರೆ ಇವತ್ತು ನಾವು ಏನಾದರೂ ಇವತ್ತು ಸುಮ್ಮನಾದರೆ ನೀವು ಇನ್ನು ನಾಳೆ ಬೆಳಗ್ಗೆ ನೋಡ್ತೀರಿ ಎಲ್ಲ ಕಡೆನೂ ಸಿಗುತ್ತೆ ರೀ, ಬೇರೆ ಬೇರೆ ಅಪ್ಲಿಕೇಶನ್ ಸಿಗುತ್ತೆ. ಹೌದು, ಆದರೆ ಕುಟುಂಬದವ್ರ ಸಮೇತ ಕುಂತ್ಕೊಂಡು ಎಲ್ಲ ಅಪ್ಲಿಕೇಶನ್ ತೆಗಿಯೋಕ್ಕಾಗಲ್ಲ. ರಿಸ್ಟ್ರಿಕ್ಟೆಡ್, ಎಲ್ಲಿ ಬೇಕೋ ಏನು ಬೇಕೋ ಆ ಒಂದು ರಿಸ್ಟ್ರಿಕ್ಷನ್ಸ್ ಇರ್ತವೆ. ಇದು ಹಾಗಾಗಲಿಲ್ಲ. ಎಷ್ಟೋ ಜನ ಮನೇಲಿ ಕುಟುಂಬದಲ್ಲಿ ಹೋಮ್ ಥಿಯೇಟರ್ಗಳಲ್ಲಿ ಓಪನ್ ಮಾಡಿದ್ದಾರೆ, ಟಕ್ ಅಂತ ತೆಗಿದ್ದಾರೆ, ಶಾಕ್ ಆಗಿದ್ದಾರೆ, ನೋವಾಗಿದೆ. ಸೊ ಈ ರೀತಿಯಾದ ಸಾಮೂಹಿಕವಾಗಿ ನೀವು ಮೋಸ ಮಾಡೋವಂಥದ್ದು ತಪ್ಪೆ, ಕಾನೂನನ್ನು ಹಾಳು ಮಾಡೋದು ತಪ್ಪೆ. ಹಾಗಾಗಿ ನಾನಂತೂ ಮುಂದಿನ ಹೋರಾಟ ಕೋರ್ಟ್ಗೆ ಹೋಗ್ತೀನಿ. 7 ದಿನ ನೋಟಿಸ್ ಕೊಟ್ಟಿದ್ದೀನಿ ಮೇಡಮ್. ಅದು ಮ್ಯಾಂಡೇಟ್ರಿ, ಕೊಡಲೇಬೇಕಾಗುತ್ತೆ ನಾವು ಸರ್ಕಾರದ ವಿರುದ್ಧ ಹೋಗ್ಬೇಕಂದಾಗ. ಮತ್ತು ಇದುವರೆಗೂ ಸೆನ್ಸಾರ್ ಬೋರ್ಡ್ ಅವ್ರು ಮಾಡಿರೋವಂಥ ಎಲ್ಲ ತಾರತಮ್ಯಗಳನ್ನು ಕೂಡ ನಾವು ದಾಖಲಾತಿಗಳನ್ನ ರಿಸರ್ಚ್ ಮಾಡಿ ಅದನ್ನು ಆಕ್ಯುಪೈ ಮಾಡ್ಕೊತಾ ಇದ್ದೀನಿ. ಈಗಲೂ 21ನೇ ತಾರೀಕು 22ನೇ ತಾರೀಕು ಅದರ ಸಿನಿಮಾದಲ್ಲಿ ವಿಷಯದಲ್ಲಿ ಸ್ಟೇ ಇದೆಯಂತೆ, ಸೆನ್ಸಾರ್ ಮಂಡಳಿಯನ್ನು ಪಾರ್ಟಿ ಮಾಡಿದ್ದಾರೆ. ಅದನ್ನು ಕೂಡ ರಿಸರ್ಚ್ ಮಾಡ್ಕೊಳ್ಳೋದನ್ನು ತೊಗೊತೀವಿ. ಎಲ್ಲ ಸಮಗ್ರಹಿಸ್ಕೊಂಡು ನಾವು ಯಾವ ನ್ಯಾಯಾಲಯದಲ್ಲಿ ಸೂಟಬಲ್, ಯಾಕಂದರೆ ಇದು ದೇಶಕ್ಕೆ ಅಳವಡಿಸಬೇಕಾಗಿರುವಂಥದ್ದಾಗಿ ಸುಪ್ರೀಂ ಕೋರ್ಟ್ನಲ್ಲೇ ಇದನ್ನು ದಾವೆಯನ್ನು ಮಾಡಿ ಯಶ್ ಬಗ್ಗೆ ಅಲ್ಲ, ಟಾಕ್ಸಿಕ್ ಬಗ್ಗೆ ಅಲ್ಲ, ಅದೊಂದು ಉದಾಹರಣೆ, ದಟ್ ಈಸ್ ಒನ್ ಕಾನ್ಸೆಪ್ಟ್. ಸೆನ್ಸಾರ್ ಮಂಡಳಿಯವರು ಇವ್ರನ್ನ ಇಷ್ಟು ಅತಿರೇಕಕ್ಕೆ ಬೆಳೆಯೋಕ್ಕೆ ಬಿಟ್ಟಿದ್ದಾರೆ. ಇವರು ನಮ್ಮ ಕಾನೂನಲ್ಲಿರುವಂಥ ಏನು IAS ಆಗಿ CEOಗಳಾಗಿದ್ದಾರಲ್ಲ ಅವ್ರು ಮಾಡ್ತಿದ್ದಾರೆ. ಸೊ ಅವ್ರನ್ನ ನೀವು ಕ್ರಮ ತೊಗೊಳ್ಳಿ, ಮತ್ತು ಮುಂದೆ ಯಾವತ್ತೂ ಈ ರೀತಿಯಾಗಿ ಆಗಬಾರ್ದು. ಅದಕ್ಕೆ ಲಾನ ಅಮೆಂಡ್ ಮಾಡಿ, ಏನು ಕ್ರಿಮಿನಲ್ ಆ್ಯಕ್ಷನ್ ತೊಗೊಳ್ಳೋದು ಬೇಡ, ಲಾನ ಅಮೆಂಡ್ ಮಾಡಿ ನಾಳೆ ಯಾವುದೇ ಬರಬೇಕಂದ್ರೂ ಕಾನೂನು ಅಡಿಯಲ್ಲೇ ಆಚೆಗಡೆ ಬರಲಿ. ನಮ್ಮಂಥವ್ರು ರೋಡಿಗೆ ಬರುವಂಥದ್ದನ್ನ ದಯವಿಟ್ಟು ನಿಲ್ಲಿಸಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಮೇಡಮ್. ಆ ಕಂಪ್ಲೇಂಟ್ ಸರ್, ಈಗಷ್ಟೇ ಹೇಳಿದ್ರಿ ನೀವು ಸೆನ್ಸಾರ್ ಮಂಡಳಿ ಬಗ್ಗೆ, ಬಟ್ ನಿಮ್ಮ ಮುಂದಿನ ಹಾದಿ ಯಾವ ರೀತಿ ಇರುತ್ತೆ ಸರ್? ನಿಮ್ಮ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಲ್ಲ ಅಂದರೆ ನಿಮ್ಮ ಹಾದಿ ಯಾವ ರೀತಿ ಇರುತ್ತೆ? ಅವ್ರು ಯಾರು ಮೇಡಮ್ ರಿಜಿಸ್ಟರ್ ಮಾಡಿಬಿಡೋಣ? ಅದಕ್ಕೆ ಸಿನಿಮಾನ ಇದು ನಾವು ಕೊಟ್ಟಿದ್ದನ್ನ ತಗೊಳ್ಳೇಬೇಕು. ಲಾಯರ್ ನಾವು, ಕಾನೂನು ಗೊತ್ತಿದೆ, ನಾನು ಏನು ಕೊಟ್ಟರು ಕಂಪ್ಲೇಂಟ್ ಅವ್ರಿಗೆ ತಗೊಳ್ಳೇಬೇಕು, ಅಕ್ಲಾಜ್ಮೆಂಟ್ ಆಗಬೇಕು, ಅದಕ್ಕೆ ಆ್ಯಕ್ಷನ್ ತಗೊಳ್ಳೇಬೇಕು. ಡಸ್ಟ್ಬಿನ್ಗೆ ಹೋಗಿ ಅದನ್ನ ಬಿಸಾಕೋಷ್ಟು ನಾವು ಬಿಡಲ್ಲ. ಗೊತ್ತಿದೆ ನಮಗೆ ಅದು ಎಲ್ಲಿಗೆ ಹೆಂಗೆ ಏನು ಮಾಡಬೇಕು ಅಂತ. ಒಂದು ದಿನ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಅವ್ರಿಗೆ ಮೇಲೆ ಏನು ಕ್ರಮ ತೊಗೋಬೇಕು ಕಾನೂನುಬದ್ಧವಾಗಿ ಅದು ನಮಗೆ ಗೊತ್ತಿದೆ, ಅದನ್ನೆಲ್ಲ ನಾವು ಮಾಡ್ತೀವಿ. ಇವತ್ತು ಕೂಡ ದೇಶದಲ್ಲಿ ಆ ಸಂವಿಧಾನ ಅನ್ನೋದು ಇದೆ, ಕಾನೂನು ಅನ್ನೋದು ಇದೆ. ಲೇಟ್ ಆದರೂ ಕೂಡ ನಮಗೆ ಸಿಗುತ್ತೆ. ಸೊ ವಿ ನೋ ಹೌ ಟು ಡೂ ಆ್ಯಂಡ್ ಹೌ ಟು ಎಕ್ಸಿಕ್ಯೂಟ್ ಇಟ್. ಮಾಡೇ ಮಾಡ್ತೀವಿ ಮೇಡಮ್. ಖಂಡಿತವಾಗ್ಲೂ ನೀವು ಬೆಳಗ್ಗೆಯಿಂದ ನೋಡಿರಬಹುದು, ನೀವು ಈಗಲೂ ಬೇಕಾದ್ರೆ ಈ ಲೈವ್ ಚೆಕ್ ಮಾಡಿ. ನೀವು ಮೊನ್ನೆ ಅಥವಾ ಏನಾದ್ರೂ ಒಂದು ವೀಕ್ಷಣೆ ಮಾಡಿರುವಂಥ ಟೀಸರ್ಸ್ನ ತಾವು ಸರ್ಚ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತಾ ಇಲ್ಲ, ಫಿಲ್ಟರ್ ಆಗಿದೆ. ಸೊ ಇದೇ ನನ್ನ ಹೋರಾಟ. ಅದನ್ನು ನಾನು ನೋಡಲೇಬೇಕು, ಆ ಫಿಲ್ಟ್ರ್ ಮಾಡಲೇಬೇಕು, ನಾನು ನೋಡಲೇಬೇಕು ಅಂದರೆ ನೀವು ತುಂಬ ಡೀಪಾಗಿ ಹೋಗಿ ಒಳಗಡೆ ತೆಗಿಬೇಕಾಗತ್ತೆ ಸಾಕ್ಷಿ ಆಧಾರಕ್ಕೆ. ಸೊ ಆಗಲೇ ಅದು ಎಲ್ಲೆಲ್ಲಿ ರಿಸ್ಟ್ರಿಕ್ಟ್ ಆಗಬೇಕೋ ಎಲ್ಲ ರಿಸ್ಟ್ರಿಕ್ಷನ್ ಆಗ್ತಾ ಇದ್ದಾವೆ. ತಮ್ಮಂಥ ಮಾಧ್ಯಮದವರು ತಾವು ಮನಸ್ಸು ಕೊಟ್ಟು ಇದನ್ನು ಪ್ರಸಾರ ಮಾಡಿ ಒಳ್ಳೆಯ ಉದ್ದೇಶಕ್ಕೆ ತಾವು ಇಲ್ಲಿವರೆಗೂ ಬಂದು ಮಾಡ್ತಾ ಇದ್ದೀರಿ. ಇದು ಕೂಡ ಹೋರಾಟದ ಒಂದು ಆದಿನೇ ಮೇಡಮ್. ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಸರ್, ಕೊನೆಯದಾಗಿ ಏನೋ ಒಂದು ವಿಷಯದ ಬಗ್ಗೆ ನಾವು ಧ್ವನಿ ಎತ್ತಿದ್ರೆ ಒಂದಷ್ಟು ನೆಗೆಟಿವ್ ಬರುತ್ತೆ, ಒಂದಷ್ಟು ಪಾಸಿಟಿವ್ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಬೇಳೆ ಬೇಯಿಸ್ಕೋತಾ ಇರೋದು ಅದು ಇದು ಬಂದೇ ಬರುತ್ತೆ. ಸೊ ಅದಕ್ಕೆ ಯಾವುದನ್ನಾರು ಉತ್ತರ ಕೊಡೋದಾದ್ರೆ ನಮ್ಮ ಸ್ಪೀಡ್ ನ್ಯೂಸ್ ಮೂಲಕ ಕೊಡ್ಬೋದು ಸರ್ ವೀಕ್ಷಕರಿಗೆ. ಏನಿಲ್ಲ, ನಾನು ನಿಮ್ಮ ಪ್ರಶ್ನೆ ಜೊತೆ ಇನ್ನೊಂದು ಪಾಯಿಂಟ್ ಇಷ್ಟಪಡಕ್ಕೆ ಹೇಳ್ತೀನಿ. ನಿರ್ದೇಶನ ಮಾಡಿರೋದು ಒಬ್ಬರು ಮಹಿಳೆ, ಅವ್ರಿಗೂ ಕೂಡ ನಾನು ಎಲ್ಲೋ ಒಂದು ಕಡೆ ತಾವು ಮರಿಬೇಡಿ ತಮ್ಮ ಸ್ಥಾನಮಾನಗಳನ್ನ. ಹಾಲಿವುಡ್ ಮಾಡಿ, ಬಟ್ ಹಾಲಿವುಡ್ ಬರೇ ಇದೇ ರೀತಿ ಮಾಡಿದ್ರೆ ಹಾಲಿವುಡ್ಗೆ ಹೋಗ್ತೀವಿ ಅನ್ನೋದು ತಮ್ಮ ಭ್ರಮೆ. ನೀವು ಯಾವ ರೀತಿ ಬೇಕಾದ್ರೂ ತೋರಿಸ್ಬೋದು. ಮಹಿಳೆಗೆ ಗೌರವ ಕೊಡೋದನ್ನು ಕೂಡ ಸ್ವಲ್ಪ ಇದು ಮಾಡಿ, ಅದು ನಿಮ್ಮ ಇಷ್ಟ, ನೆಕ್ಸ್ಟ್ ನಿಮಗೆ ಬಿಟ್ಟಿದ್ದು. ಕಾನೂನು ಅಡಿಯಲ್ಲಿ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಮತ್ತು ನನ್ನ ಹೋರಾಟ ಹಾದಿ ನಿರಂತರವಾಗಿರುತ್ತೆ. ಖಂಡಿತವಾಗ್ಲೂ ಇನ್ಯಾವತ್ತೂ ಕೂಡ ತಾವು ಈ ರೀತಿಯಾಗಿ ಟೀಸರ್ಗಳು ಅಶ್ಲೀಲತೆಯಾಗಿ ಬರೆದಿರೋ ಹಾಗೆ ಕಾಪಾಡ್ಕೊಳ್ಳೋ ಅಂಥ ನಿಟ್ಟಿನಲ್ಲೇ ನಾವು ಹೋಗ್ತೀವಿ. ಮತ್ತು ಅದು ನಾನು ಮಾಡೇ ಮಾಡ್ತೀನಿ. ಸೊ ಐ ಹ್ಯಾವ್ ಎ ಕಾನ್ಫಿಡೆನ್ಸ್, ಅದು ನಾವು ಮಾಡೇ ಮಾಡ್ತೀವಿ. ಸಣ್ಣ ಹುಲ್ಲಾದರೂ ಕೂಡ ಒಂದು ಟೈಮ್ ಬೇಕಾಗುತ್ತೆ. ನಾನು ಸಣ್ಣ ಹುಲ್ಲು, ಯಾವುದೋ ಒಂದು ಸಣ್ಣ ಇದು, ಬಟ್ ಅದು ಕೂಡ ಒಂದು ಇರುವೆನೂ ಕೂಡ ಒಂದು ಕೆಲಸ ಮಾಡಬಹುದು. ಆ ರೀತಿ ನಾನು ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಹೋರಾಟದ ಹಾದಿಗೆ ಯಶಸ್ಸು ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಲೋಹಿತ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.